ಜುಲೈ ಸಾಧನಾ ಸಮಾವೇಶ ನಡೆಯಲಿದೆ. ಜುಲೈ 19ಕ್ಕೆ ಮೈಸೂರಲ್ಲಿ ತವರಿನಲ್ಲೇ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗ್ತಾ ಇದೆ. 2600 ಕೋಟಿ ವೆಚ್ಚದ ಕಾಮಗಾರಿಗೆ ಸಿಎಂ ಚಾಲನೆಯನ್ನ ಕೂಡ ನೀಡಲಿದ್ದಾರಂತೆ. ಸಮಾವೇಶದ ನೆಪದಲ್ಲಿ ಸಿದ್ದು ಮತ್ತು ಆಪ್ತ ಬಣ ತಮ್ಮ ಪವರ್ ಅನ್ನ ತೋರಿಸೋಕೆ ಮುಂದಾಗಿದ್ದಾರೆ. ನೋಡಿ, ಸಮಾವೇಶಕ್ಕೆ ಲಕ್ಷಕ್ಕೂ ಹೆಚ್ಚು ಜನರನ್ನ ಕರೆತರೋಕೆ ತಂತ್ರವನ್ನ ಕೂಡ ರೂಪಿಸಲಾಗ್ತಾ ಇದೆ. ಪ್ರತಿ ಕ್ಷೇತ್ರದಿಂದ 6 ರಿಂದ 8 ಸಾವಿರ ಜನವನ್ನ ಸೇರಿಸಲು ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ. ಇನ್ನು ಸಮಾವೇಶದ ಕುರಿತು ಶಾಸಕರ ಜೊತೆ ಈಗಾಗಲೇ ಮಾತುಕತೆಯನ್ನ ಮಾಡಲಾಗಿದೆ. ಮೈಸೂರು, ಚಾಮರಾಜನಗರ ಶಾಸಕರ ಜೊತೆ ಸಮಾಲೋಚನೆಯನ್ನ ಕೂಡ ನಡೆಸಲಾಗಿದೆ. ಮೈಸೂರಲ್ಲಿ ಜುಲೈ 19ಕ್ಕೆ ಒಂದು ಸಾಧನಾ ಸಮಾವೇಶ ಅರೇಂಜ್ ಮಾಡಲಾಗ್ತಾ ಇರುವಂಥದ್ದು. ಈ ಒಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ ಅಂತಂದ್ರೆ, ಅವರ ತವರಿನಲ್ಲೇ ಸಾಧನಾ ಸಮಾವೇಶವನ್ನ ಅರೇಂಜ್ ಮಾಡ್ತಾ ಇದ್ದಾರೆ. ಇನ್ನು ಸಾಧನಾ ಸಮಾವೇಶದ ಮೂಲಕ ತಮಗೆ ಎಷ್ಟು ಶಾಸಕರ ಬೆಂಬಲ ಇದೆ, ಎಷ್ಟು ಜನರ ಬೆಂಬಲ ಇದೆ ಅನ್ನೋದನ್ನ ಪವರ್ ಶೋ ಮೂಲಕ ತೋರ್ಸೋಕೆ ಹೊರಟಿದ್ದಾರೆ. ಯಾರಿಗೆ ತೋರಿಸ್ತಾ ಇದ್ದಾರೆ ಇಲ್ಲಿ? ಡಿ.ಕೆ. ಶಿವಕುಮಾರ್ ಅವರಿಗೆ. ಡಿ.ಕೆ. ಶಿವಕುಮಾರ್ ಅವರು ತಾನೇ ಈಗ ಸಿಎಂ ಪಟ್ಟವನ್ನ ಬಿಟ್ಕೊಡ್ಲೇಬೇಕು ಅಂತ ಕೂತಿರೋದು. ಆದ್ರೆ ಸೈಲೆಂಟ್ ಆಗಿ ವಾರನ್ನ ಮಾಡ್ತಾ ಇದ್ದಾರೆ. ಈ ಸೈಲೆಂಟ್ ವಾರ್ ಮಾಡ್ತಾ ಇರುವಂತಹ ಡಿ.ಕೆ.ಶಿ ಅವರಿಗೆ ಸೈಲೆಂಟ್ ಆಗಿ ಪವರ್ ಶೋ ತೋರ್ಸೋಕೆ ಮುಂದಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಇನ್ನು ಆಪ್ತ ಎಚ್.ಸಿ. ಮಹದೇವಪ್ಪಗೂ ಕೂಡ ಸಿಎಂ ಸಮಾವೇಶದ ಒಂದು ಟಾಸ್ಕ್ ಅನ್ನ ಕೂಡ ನೀಡಲಾಗಿದೆಯಂತೆ. ನೋಡಿ,